ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಪದ್ಮಾಶ್ರೀ ಹೆಲ್ಪ್ಫುಲ್. ವೆಯ್ಟ್ ಜಾಸ್ತಿ ಇದೆಯಾ? ಏನೇ ಮಾಡಿದ್ರೂ ತೂಕ ಇಳಿತಾ ಅಲ್ವಾ? ನಾವು ಹೇಳ್ಕೊಡೋ ಥರ ಫಾಲೋ ಮಾಡಿ ಸಾಕು. ಕಷ್ಟನೇ ಪಡೆದೆ ನೀವು ಮನೇಲಿ ಇದ್ಕೊಂಡು ನೀವು ಇಷ್ಟಪಟ್ಟಷ್ಟು ತೂಕನ ಇಷ್ಟಪಟ್ಟು ತಿನ್ಕೊಂಡು ಇಳಿಸಬಹುದು. ಎಕ್ಸಾಂಪಲ್, ನನ್ನ ಕ್ಲೈಂಟ್ ಇವರು 9 kgs ವೆಯ್ಟ್ನ ತಿಂತ ಇಳಿಸ್ಕೊಂಡ್ಬಿಟ್ಟಿದ್ದಾರೆ. ಅದರ ಜೊತೆ ತಲೆನೋವು ಏನೆಲ್ಲ ಪ್ರಾಬ್ಲಮ್ ಸರಿ ಮಾಡ್ಕೊಂಡಿದ್ದಾರೆ ಅವ್ರ ಬಾಯಿಂದನೇ ಕೇಳ್ಕೊಂಬರೋಣ. ಇದೆಲ್ಲ ಸಾಧ್ಯ ಆಗಿರೋದು ಜಸ್ಟ್ ತಿನ್ನೋದ್ರಿಂದ ಅಷ್ಟೇ. ಹೇಗೆ ತಿನ್ನೋದು, ಹೇಗೆ ತೂಕ ಇಳಿಸ್ಕೊಳ್ಳೋದು ಎಲ್ಲನೂ ನೀವು ತಿಳ್ಕೊಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇನ್ಫಾರ್ಮೇಷನ್ನ ತಿಳ್ಕೊಂಡು ತಿಂತ ಫಿಟ್ ಆಗಿ ಹೆಲ್ತಿಯಾಗಿ. ಸೊ ಎಕ್ಸಾಂಪಲ್, ನನ್ನ ಕ್ಲೈಂಟ್ಸ್ ಏನೆಲ್ಲ ಸರಿ ಮಾಡ್ಕೊಂಡಿದ್ದಾರೆ ತಿಂತ ಅಂತ ನೋಡ್ಕೊಂಬರೋಣ ಬನ್ನಿ. ಅನುಪಮ, ಹೇಗಿದ್ದೀರಾ? ಚೆನ್ನಾಗಿದೆ, ನೀವ್ ಹೇಗಿದ್ದೀರಾ? ನಾನ್ ಕೂಡ ಚೆನ್ನಾಗಿದ್ದೀನಪ್ಪ. ನೀವು ನಮ್ ಡಯಟ್ ಪ್ಲಾನ್ ತಗೊಂಡಿದ್ರಿ ಅಲ್ವಾ? ಹೌದು ಹೌದು ಮ್ಯಾಮ್. ಎಷ್ಟು ವೆಯ್ಟ್ ರೆಡೀಸ್ ಆಗಿದೆಪ್ಪ? ಇವಾಗ 9 kg ಆಗಿದೆ ಮ್ಯಾಮ್. ಎಷ್ಟಿತ್ತು? 72 ಇತ್ತು ಮುಂಚೆ, ಇವಾಗ 63 ಬಂದಿದ್ದೇನೆ. 63 ಬಂದಿದ್ದೀರಾ? ಇಂಚಸ್ ಕೂಡ ಲಾಸ್ ಆಗಿದೆ. ಎಷ್ಟು ಇಂಚಸ್ ಲಾಸ್ ಆಗಿದೆ? 42 ಇತ್ತು, ಇವಾಗ 36 ಆಗಿದೆ. ಹೇಗ ಅನಿಸ್ತಾ ಇದೆ? 42 ಇಂದ 36 ತುಂಬಾನೇ ಇಂಚ್ ಲಾಸ್ ಆಗೋಗಿದೆ. ಹೌದು ಮ್ಯಾಮ್, ತುಂಬಾ ಖುಷಿ ಆಗ್ತಿದೆ. ತಗೊಂಡಿದ್ದು ತುಂಬಾ ಬೆನಿಫಿಟ್ ಇದೆ ಮ್ಯಾಮ್, ಯಾಕಂದ್ರೆ ನಂಗೆ ಹೆಡ್ಡೇಕ್ ಸ್ವಲ್ಪ ಡಿಸಿನೆಸ್ ಇತ್ತು. ಅದು ತುಂಬಾ ಬೆಟರ್ ಆಗಿದೆ ಮ್ಯಾಮ್. ಅದು ಹೆಲ್ತ್ ತುಂಬಾ ಚೆನ್ನಾಗಿದೆ. ಹೆಲ್ತ್ ಎಲ್ಲ ಚೆನ್ನಾಗಿದೆ ಮ್ಯಾಮ್. ಮುಂಚೆ ತುಂಬಾ ಹೆಡ್ಡೇಕ್ ತುಂಬಾ ಬರೋದು, ಇವಾಗ ಬೆಟರ್ ಮ್ಯಾಮ್, ಪರವಾಗಿಲ್ಲ. ಮುಂಚೆಕ್ಕಿಂತ ಫುಲ್ ಆಕ್ಟಿವ್ ಆಗಿದ್ದೇನೆ. ಫುಲ್ ಕೆಲಸದಲ್ಲಿ ಎಲ್ಲದ್ರಲ್ಲೂ ತುಂಬಾ ಆಕ್ಟಿವ್ ಆಗಿದ್ದೇನೆ. ತುಂಬಾ ಖುಷಿ ಆಗುತ್ತೆ ತಗೊಂಡಿದ್ದ. ಹೊಟ್ಟೆ ಫುಲ್ ಫ್ಲಾಟ್ ಆಗೋಗಿದ್ಯಾ? ಆಗಿದೆ ಮ್ಯಾಮ್. ಓಕೆ, ಡ್ರೆಸ್ಸಸ್ ಎಲ್ಲ ಲೂಸ್ ಆಗ್ತಾ ಇದ್ಯಾ? ಆಗ್ತಿದೆ ಮ್ಯಾಮ್. ಮುಂಚೆ ತಗೊಂಡಿದ್ ಡ್ರೆಸ್ಸಸ್ ಎಲ್ಲ ಇವಾಗೆಲ್ಲ ಕರೆಕ್ಟ್ ಆಗ್ತಿದೆ. ಫಸ್ಟ್ ಯಾವ ಸೈಜ್ ಇತ್ತು, ಇವಾಗ ಯಾವ ಸೈಜ್ ಬಂದಿದೆ? ಅವಾಗ ಎಕ್ಸೆಲ್, ಡಬಲ್ ಎಕ್ಸೆಲ್ ವರ್ಗ ಹೋಗಿದೆ, ಇವಾಗ ಎಲ್ ವರೆಗೆ ಬಂದಿದ್ದೀನಿ. ಎಲ್ಲೂ ಸ್ವಲ್ಪ ಲೂಸ್ ಆಗ್ತಿದೆ. ಎಮ್ ಗೆ ಆಗುತ್ತೆ. ಓಕೆ, ವೆರಿ ಗುಡ್. ಸೊ ಮತ್ತೆ ಸ್ಕಿನ್ ಅಲ್ಲಿ ಏನಾದ್ರು ಚೇಂಜಸ್ ಆಗಿದ್ಯಪ್ಪ? ಸ್ಕಿನ್ ಟೋನ್? ಅದೇ ಮ್ಯಾಮ್, ಮುಖ ಸ್ವಲ್ಪ ಇದಿತ್ತು, ಇವಾಗ ಒಂಥರ ಚೆನ್ನಾಗಿದೆ. ಶೈನಿಂಗ್ ಎಲ್ಲ ಬಂದಿದೆ. ಶೈನಿಂಗ್ ಬಂದಿದ್ಯಾ? ಬಂದಿದೆ ಮ್ಯಾಮ್. ಏನು ಕ್ರೀಮ್? ಅಂದ್ರೆ ಪಿಂಪಲ್ಸ್ ಎಲ್ಲ ಬರ್ತಾ ಇತ್ತು, ಇವಾಗ ಯಾವ್ದು ಇಲ್ಲ ಮ್ಯಾಮ್, ಫುಲ್ ಕ್ಲಿಯರ್ ಆಗಿದೆ. ಪಿಂಪಲ್ಸ್ ಎಲ್ಲ ಕ್ಲಿಯರ್ ಆಗ್ಬಿಟ್ಟಿದ್ಯಾ? ಎಲ್ಲ ಕ್ಲಿಯರ್ ಆಗಿದೆ ಮ್ಯಾಮ್. ಓಕೆ, ಯಾವ್ದೇ ಕ್ರೀಮ್ಸ್ ಏನು ಅಪ್ಲೈ ಮಾಡ್ದೇನೆ ರೇಡಿಯಂಟ್ ಗ್ಲೋ ಸಿಕ್ಕಿದ್ಯಾ ನಿಮ್ಗೆ? ಹೌದು ಮ್ಯಾಮ್, ಯಾವ್ದು ಯೂಸ್ ಮಾಡ್ತಾ ಇಲ್ಲ, ಯಾವ್ದು ಕ್ರೀಮ್ ಯೂಸ್ ಮಾಡ್ತಾ ಇಲ್ಲ. ನ್ಯಾಚುರಲ್ ಆಗೇ ಬಂದಿದೆ ಮ್ಯಾಮ್. ಓಕೆ, ಗುಡ್. ಇದೆಲ್ಲ ಸಾಧ್ಯ ಆಗಿರೋದು ಅದೇ ಡಯಟ್ ಇಂದ, ನಮ್ಮ ಡಯಟ್ ಪ್ಲಾನ್ ಇಂದನಾ? ಹೌದು. ನೀವ್ ಇಷ್ಟೆಲ್ಲ ರಿಸಲ್ಟ್ ಪಡ್ಕೊಂಡಿರೋದು ತಿಂತ ಅಲ್ವಾಪ? ಹೌದು ಮ್ಯಾಮ್. ಟೈಮ್ ಟು ಟೈಮ್ ತಿಂದು ಟೈಮ್ ಟು ಟೈಮ್ ಎಂದು ನ್ಯಾಚುರಲ್ ಫುಡ್ ಇದು, ಏನು ಎಕ್ಸ್ಟ್ರಾ ಆತರ ಏನು ಇಲ್ಲ ಅಲ್ಲ. ಮನೇಲಿ ಏನು ಊಟ ಮಾಡ್ತೀವಿ ಅದೇ ಇರೋದು ಮ್ಯಾಮ್. ಓಕೆ. ಎಲ್ಲಾದ್ರೂ ಹೋಗಿ ವರ್ಕೌಟ್ ಮಾಡಿ ಆತರ ಏನಾದ್ರು ಇಳಿಸಿದ್ರಾ? ಇಲ್ಲ ಮುಂಚೆ ಎಲ್ಲೂ ಮಾಡಿಲ್ಲ. ಮನೇಲಿ ಇದ್ದು ಇಷ್ಟೊಂದು ವೇಟ್ ಮಾಡಿದ್ ತುಂಬಾ ಖುಷಿ ಆಗ್ತಿದೆ. ವೇಟ್ ಲಾಸ್ ಆಗಿದ್ದು. ವೆರಿ ಗುಡ್. ಯಾವ್ದು ಎಕ್ಸ್ಟ್ರಾ ಏನ್ ವರ್ಕೌಟ್ ಏನು ಇಲ್ಲ ಮ್ಯಾಮ್, ಸಿಂಪಲ್ ಆಗಿರುತ್ತೆ. ಚೆನ್ನಾಗಿದೆ ಡಯಟ್ ಇಂದೆಲ್ಲ. ನ್ಯಾಚುರಲ್ ಆಗಿ ನಾವು ಮನೇಲಿ ಏನ್ ಊಟ ಮಾಡ್ತೀವಿ ಅದೇ, ನಂಗೆ ಏನ್ ಚೇಂಜಸ್ ಆತರ ಏನ್ ಅನಿಸ್ತಾ ಇಲ್ಲ. ಏನು ನಾರ್ಮಲ್ ಫುಡ್ ಹೆಂಗಿರುತ್ತೆ ಅದೇ ತರನೇ ಇರುತ್ತೆ. ವೆರಿ ಗುಡ್. ಹಾಗೆ ನಿಮ್ಗೆ ನಮ್ಮ ಡಯಟ್ ಅಲ್ಲಿ ಹೊಟ್ಟೆ ತುಂಬ್ತಾ ಇತ್ತಪ್ಪ? ಹೌದು ಮ್ಯಾಮ್. ಹೊಟ್ಟೆ ತುಂಬಾ ತಿನ್ಕೊಂಡು ವೆಯ್ಟ್ ಲಾಸ್ ಮಾಡ್ಕೊಂಡಿರೋದಾ? ಹೌದೌದು. ಓಕೆ. ಇದು ಓನ್ಲಿ ಇಂಚ್ ಲಾಸ್ ಹೊಟ್ಟೆ ಸುತ್ತಳತೆನಾ ಅಥವಾ ಚೆಸ್ಟ್, ಇದು ಥೈಡ್ಸ್, ಹಾರ್ಮ್ಸ್ ಎಲ್ಲ ಸುತ್ತಳತೆಗಳು ಕಡಿಮೆ? ಎಲ್ಲ ಇವಾಗ ತುಂಬಾ ಸ್ಲಿಮ್ ಆಗಿ ಕಾಣಿಸ್ತಿದೆ. ಮುಂಚೆ ಸ್ವಲ್ಪ ವೇಟ್ ಜಾಸ್ತಿ, ನಂಗೆ ಒಂಥರ ಅನಿಸ್ತಾ ಇತ್ತು. ಇವಾಗ ತುಂಬಾ ಸ್ಲಿಮ್ ಆಗಿದೆ, ಎಲ್ಲಾರು ಹೇಳ್ತಿದಾರೆ ಸ್ಲಿಮ್ ಆಗಿದ್ರ ಅಂತ. ಹೌದಾ? ಹೌದು ಮ್ಯಾಮ್. ಕೈ ಆಗ್ಲಿ ಇದೆಲ್ಲ ಸ್ವಲ್ಪ ಸ್ಲಿಮ್ ಅನಿಸ್ತಾ ಇದೆ. ಫುಲ್ ಫೇಸ್ ಎಲ್ಲ ಒಂಥರ ಉದ್ದಕ್ ತರ ಆಗಿದೆ. ಫೇಸ್ ಡಬಲ್ ಚಿನ್, ರೌಂಡ್ ಫೇಸ್ ಇತ್ತು ಅಲ್ವಾ? ಸ್ವಲ್ಪ ಇತ್ತು ಮ್ಯಾಮ್, ಇವಾಗೆಲ್ಲ ಫುಲ್ ಕ್ಲಿಯರ್ ಆಗಿದೆ. ಫುಲ್ ಕ್ಲಿಯರ್ ಆಗಿ ಫೇಸ್ ಚೇಂಜಸ್ ಆಗಿದೆ. ಮುಂಚೆ ಅವಾಗ ಹೆಂಗಿದ್ವಿ, 18-19 ಏಜ್ ಎಲ್ಲ ಆತರ ಆಗಿದೆ. ವೆರಿ ಗುಡ್. ಕಾಲೇಜಲ್ಲೂ ಹೋಗ್ಬೇಕಾದ್ರೆ ಆತರ. ಇವಾಗ ಏಜ್ ಎಷ್ಟಪ್ಪ? 34. 34 ಏಜ್ ಅಲ್ಲಿ ಕೂಡ 18 ಇಯರ್ಸ್ ಆಗಿರೋ ತರ ಆಗಿದೆ. ಆ ತರ ಫೀಲ್ ಆಗ್ತಿದೆ. ನಾವು ಕಾಲೇಜಲ್ಲಿ ಹೋಗ್ತಿದ್ವಲ್ಲ ಅದೇ ತರ ನಂಗೆ ಫೀಲ್ ಆಗ್ತಿದೆ. ಅವಾಗ ಹಿಂಗೆ ಇದ್ದೆ ನಾನು. ಅದೇ ತರ ಫೀಲ್ ಆಗ್ತಿದೆ. ಓಕೆ, ಒಂದ್ 15 ವರ್ಷ ಹಿಂದಕ್ ಬಂದ್ಬಿಟ್ಟಿದ್ದೆ.
ಓಕೆ ಓಕೆ ಓಕೆ, ವೆರಿ ಗುಡ್ ಅಪ್ಪ. ಸೊ ನಮ್ಮ ಚಾನೆಲ್ ನ ಫಾಲೋ ಮಾಡೋ ವ್ಯೂವರ್ಸ್ಗೆ ನಮ್ಮ ಡಯಟ್ ಪ್ಲಾನ್ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀಯಾ ಅನ್ನಪ್ಪ? ನಮ್ಮ ಆರಾಮಾಗಿ ಕಣ್ ಮುಚ್ಕೊಂಡ್ ತಗೋಬಹುದು. ಏನ್ ಎಕ್ಸ್ಟ್ರಾ ವರ್ಕೌಟ್ ಅಂತಾರದ್ ಏನಿಲ್ಲ, ನಾರ್ಮಲ್ ಫುಡ್ ಯಾವ ತರ ಇದೆ ಅದೇ ತರಾನೇ ಇದೆ. ದುಡ್ಡು ಹೋದ್ರೂ ಪರವಾಗಿಲ್ಲ, ಬಟ್ ಹೆಲ್ತ್ನು ಬೆನಿಫಿಟ್ ಆಗಿದೆ, ಅದೊಂದು ಖುಷಿ ಆಗ್ತದೆ. ಆರಾಮಾಗಿ ತಗೋಬಹುದು, ಏನ್ ತೊಂದ್ರೆ ಇಲ್ಲ ಅಂತ. ಓಕೆ ಓಕೆ, ಹೆಲ್ತ್ ಬೆನಿಫಿಟ್ಸ್ ಏನೇನಾಗಿದೆಪ್ಪ? ನಂದು ಹೆಡ್ಡೇಕು ಸ್ವಲ್ಪ ಡಿಸಿನೆಸ್ ಇತ್ತು, ಮತ್ ಪೀರಿಯಡ್ ಒಂದು ಸ್ವಲ್ಪ ವೇರಿಯೇಷನ್ ಆಗ್ತಾ ಇತ್ತು, ಬ್ಲೀಡಿಂಗ್ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇತ್ತು. ಇವಾಗ ಎಲ್ಲಾನು ಕ್ಲಿಯರ್ ಆಗಿದೆ, ಅದೊಂದು ಖುಷಿ ಆಗ್ತಿದೆ. ಹೆಡ್ಡೇಕ್ನು ಓಕೆ ಮ್ಯಾಮ್, ಪರವಾಗಿಲ್ಲ, ಬ್ಲೀಡಿಂಗ್ ಎಲ್ಲ ಚೆನ್ನಾಗಿ ಆಗಿದೆ ಮ್ಯಾಮ್. ಮುಂಚೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇತ್ತು, 1-2 days ಆಗೋದು ಇದಾಗೋದು ಆಗ್ತೈತಿ. ಇವಾಗ ಇಲ್ಲ, 3-4 days ಆಗುತ್ತೆ, ನಾರ್ಮಲ್ ಆಗಿದೆ ಮ್ಯಾಮ್. ತುಂಬಾ ಚೆನ್ನಾಗಿ ಹೆಲ್ತ್ ಮಾತ್ರ ಬಹಳ ಬೆನಿಫಿಟ್ ಆಗಿದೆ. ನಿಮ್ಗೆ ಗೊತ್ತಾಗ್ತಾ ಇದೆಯಾ ಒಳಗಡೆಯಿಂದ ಹೆಲ್ತ್ ಬೆನಿಫಿಟ್ಸ್ ಆಗಿದೆ? ಆಗಿದೆ ಮ್ಯಾಮ್. ಅದು ಹೆಡ್ಡೇಕಿಂದ ತುಂಬಾ ಭಯ ಆಗ್ತಾ ಇತ್ತು, ಡಾಕ್ಟರ್ ಎಲ್ಲ ತೋರಿಸಿದೆ, ನಂಗೆ ಏನು ಕ್ಲಿಯರ್ ರಿಸಲ್ಟ್ ಬರ್ತಾ ಇದ್ದಿಲ್ಲ ಮ್ಯಾಮ್. ಇವಾಗ ತುಂಬಾ ಚೆನ್ನಾಗಿದೆ, ಹೆಡ್ಡೇಕ್ ಬಹಳ ಕಡಿಮೆ ಆಗಿದೆ ಮ್ಯಾಮ್. ವಿತೌಟ್ ಮೆಡಿಸನ್? ಮೆಡಿಸನ್ ತಗೊಂಡ್ರು ನನ್ಗೇನೋ ಯೂಸಸ್ ಆಗಿದ್ದಿಲ್ಲ ಅದ್ರಿಂದ. ಸುಮ್ಮನೆ ವೇಟ್ ಇನ್ನ ಜಾಸ್ತಿ ಆಗಿತ್ತು ಹೊತ್ತಾಗಿ ಏನು ರಿಸಲ್ಟ್ ಬರ್ಲಿಲ್ಲ. ಗುಡ್ ಗುಡ್ ಗುಡ್. ನಮ್ಮ ಡಯಟ್ ಪ್ಲಾನ್ ಇಂದ ನಿಮ್ಗೆ ಖುಷಿ ಆಗ್ತಾ ಇದೆಯಪ್ಪ? ಮ್ಯಾಮ್ ತುಂಬಾ ಖುಷಿ ಆಗಿದೆ. ಓಕೆ ಓಕೆ, ಥ್ಯಾಂಕ್ ಯು ಫಾರ್ ಕಾಲಿಂಗ್. ಓಕೆ ಮ್ಯಾಮ್. ಇಷ್ಟೇ ಗೈಸ್, ಕೇಳ್ಕೊಂಬಂದ್ವಿ ಅಲ್ವಾ? ಎಷ್ಟೋ ವರ್ಷಗಳಿಂದ ಬಳಲ್ತಾ ಇರೋಂತಹ PCOD ಪ್ರಾಬ್ಲಮ್ನ ಕ್ಲಿಯರ್ ಮಾಡ್ಕೊಂಡಿದ್ದಾರೆ. ಎಷ್ಟು ಟ್ಯಾಬ್ಲೆಟ್ಸ್ ತಗೊಂಡಾಗ ಅಷ್ಟೇ ಕ್ಲಿಯರ್ ಆಗ್ತಾಯಿತ್ತು, ಮತ್ತೆ ಅದೇ ಥರ ಆಗ್ತಾ ಇತ್ತು ಅಂತ ಹೇಳಿದರು ನನ್ನ ಕ್ಲೈಂಟ್. ಸೊ ಮನೆಯೇ ಮೊದಲನೇ ಔಷಧಾಲಯ. ಸೊ ನಮ್ಮ ಮನೆಯಲ್ಲಿ ನಮ್ಮ ದೇಹಕ್ಕೆ ಬೇಕಾಗಿರೋ ಆಹಾರನ ನಾವು ಹುಡ್ಕೊಂಡು ತಿನ್ನೋದ್ರಿಂದ, ಅದು ಹೇಗೆ ಹುಡ್ಕೊಂಡು ತಿನ್ನೋದು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇನ್ಫಾರ್ಮೇಷನ್ನ ತಿಳ್ಕೊಂಡು ನಿಮ್ಮ ಬಾಡಿಗೆ ಏನು ಸೂಕ್ತವಾದ ಆಹಾರ ಅಂತ ತಿಳ್ಕೊಂಡು ಫ್ಯಾಟಿಂದ ಫಿಟ್ ಆಗಬಹುದು. ನೀವು ಮಾಡಬೇಕಾಗಿರೋದಿಷ್ಟೇ, ವಾಟ್ಸಪ್ಪಲ್ಲಿ ಜಸ್ಟ್ ಹಾಯ್ ಮ್ಯಾಮ್ ಅಂತ ಮೆಸೇಜ್ ಮಾಡಿ ನಿಮಗೆ ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ. ನನ್ನ ಕ್ಲೈಂಟ್ ಬಾಡಿಗೆ ಸೂಕ್ತವಾದ ಆಹಾರನ ನಾವು ಗೈಡ್ ಮಾಡಿದ್ವಿ, ಅದೇ ರೀತಿ ಅವರು ಫಾಲೋ ಮಾಡಿ ಇಷ್ಟೆಲ್ಲ ರಿಸಲ್ಟ್ನ ಪಡ್ಕೊಂಡಿದ್ದಾರೆ. ನೀವು ಕೂಡ ಅಷ್ಟೇ, ಏನೇ ಹೆಲ್ತ್ ಪ್ರಾಬ್ಲಮ್ಸ್ ಇದ್ದರೂ ಕ್ಲಿಯರ್ ಮಾಡಿಕೊಂಡು ಹಾಗೆ ಫ್ಯಾಟಿಂದ ಫಿಟ್ ಆಗಬಹುದು. ಕಷ್ಟನೇ ಪಡದೆ, ಯೋಚನೆ ಕೂಡ ಮಾಡಿದೆ, ಜಸ್ಟ್ ತಿಂತ ಅಷ್ಟೇ. ವಿಡಿಯೋ ಇಷ್ಟ ಆಗ್ತಿದ್ರೆ ತಪ್ಪದೆ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡೋದನ್ನು ಮರಿಬೇಡಿ. Thank you for watching. Love you guys. Bye bye.